ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 1ರಿಂದ 8ರವರೆಗೆ ಧ್ಯಾನಿಸುವ. ನಿನ್ನೆ ದಿನ ನಾವು ಧ್ಯಾನಿಸಿದೆವು, ಬಾಹ್ಯ ಆಚರಣೆಗಿಂತ ಅಂತರಂಗ ಶುದ್ಧಿ ದೇವರಿಗೆ ಮೆಚ್ಚುಗೆಯಾದುದು. ಸುನ್ನತಿ ಮಾಡಿಸಿಕೊಳ್ಳುವುದೋ ಮಾಡಿಸಿಕೊಳ್ಳದೇ ಇರುವುದೋ ಶ್ರೇಷ್ಠವಲ್ಲ, ವಿಶ್ವಾಸದಿಂದ ಮುನ್ನಡೆಯುವುದೇ ಕಾರ್ಯವೆಸಗುವುದೇ ಶ್ರೇಷ್ಠವಾದುದು ಎಂಬುದಾಗಿ. 3ನೇ ಅಧ್ಯಾಯ ವಚನ 1. ಹಾಗಾದರೆ ಯಹೂದ್ಯರ ವೈಶಿಷ್ಟ್ಯವೇನು? ಅವರು ಸುನ್ನತಿ ಮಾಡಿಸಿಕೊಂಡುದರಿಂದ ಪಡೆದ ಪ್ರಯೋಜನವೇನು? ಹಾಗಾದರೆ ಸುನ್ನತಿ ಮಾಡಿಸಿಕೊಂಡು ಏನು ಪ್ರಯೋಜನ? ಈಗ ನಾನು ನಿನ್ನೆ ಹೇಳಿದೆ, ಯಹೂದ್ಯ ಅನ್ನೋ ಜಾಗದಲ್ಲಿ ಕ್ರೈಸ್ತ ಅಂತ ಹಾಕಿಕೊಂಡರೆ, ಹಾಗಾದರೆ ನಾನು ಕ್ರೈಸ್ತನಾಗಿ ಸುನ್ನತಿಯ ರೂಪದಲ್ಲಿ ಸ್ನಾನದೀಕ್ಷೆ ಸಂಸ್ಕಾರವನ್ನು ಪಡೆದುಕೊಂಡಿರುವ ನನಗೆ ಆ ಸ್ನಾನದೀಕ್ಷೆ ಸಂಸ್ಕಾರದಿಂದ ಏನು ಪ್ರಯೋಜನ? ಹೌದು, ಎಲ್ಲ ವಿಧದಲ್ಲಿಯೂ ಹೆಚ್ಚು ಪ್ರಯೋಜನವಿದೆ. ಹಳೆಯ ಒಡಂಬಡಿಕೆಯಲ್ಲಿ ಸುನ್ನತಿ ಹೇಗೆ ಮಾಡಿಸಿಕೊಂಡರೋ, ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನ ನಾವು ಮಾಡಿಸಿಕೊಳ್ಳುತ್ತೇವೆ. ಆದ್ದರಿಂದ ನಮಗೆ ಹೆಚ್ಚು ಪ್ರಯೋಜನವಿದೆ. ಮೊದಲನೆಯದಾಗಿ, ದೇವರು ತಮ್ಮ ಸಂದೇಶವನ್ನು ವಹಿಸಿಕೊಟ್ಟದ್ದು ಯಹೂದ್ಯರಿಗೆ ತಾನೇ. ಅವರಲ್ಲಿ ಕೆಲವರು ಅಪ್ರಾಮಾಣಿಕರಾಗಿ ನಡೆದುಕೊಂಡಿದ್ದರೆ ಏನಾಯಿತು? ದೇವರ ಪ್ರಾಮಾಣಿಕತನಕ್ಕೆ ಭಂಗ ತರಲು ಸಾಧ್ಯವೇ? ಎಂದಿಗೂ ಇಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನಾಂಗದವರೊಟ್ಟಿಗೆ ಸುನ್ನತಿಯ ಮೂಲಕ ನೀವು ನನ್ನ ಪ್ರಜೆಗಳು, ನನ್ನ ಮಕ್ಕಳು, ಅವರ ಪ್ರಾಣಕ್ಕೆ ಆಧಾರ ಎಂದು ಒಡಂಬಡಿಕೆಯನ್ನ ಮಾಡಿಕೊಂಡರು. ಅವರು ಮಾಡಿಕೊಂಡ ಒಡಂಬಡಿಕೆಗೆ ಗುರುತಾಗಿ ಸುನ್ನತಿ ಗುರುತಾಗಿ ಅವರಿಗೆ ಕೊಡಲಾಯಿತು. ಸೊ ಅದರಲ್ಲಿ ಕೆಲವರು ವಿಶ್ವಾಸದಲ್ಲಿ, ಅಂದರೆ ಪ್ರಾಮಾಣಿಕರಾಗಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ, ದೇವರ ಆಜ್ಞೆಗಳು ಅನ್ನೋದಕ್ಕಿಂತ ಮಿಗಿಲಾಗಿ ದೇವರಲ್ಲಿ ಅಪ್ರಾಮಾಣಿಕರಾಗಿ ನಡೆದುಕೊಂಡರು, ಅಥವಾ ದೇವರಲ್ಲಿ ವಿಶ್ವಾಸವಿಲ್ಲದೆ ಜೀವಿಸಿದರು. ಹೀಗೆ ಮನುಷ್ಯ ಅವಿಶ್ವಾಸಿಯಾದರೆ, ಅಪ್ರಾಮಾಣಿಕನಾದರೆ ದೇವರು ಪ್ರಾಮಾಣಿಕತೆಯನ್ನು ಬಿಟ್ಟು ಬಿಡುತ್ತಾರೆಯೇ? ಅಥವಾ ದೇವರು ಕೊಟ್ಟ ವಾಗ್ದಾನ ನೆರವೇರಿಸುವುದರಲ್ಲಿ ತಪ್ಪಿ ಹೋಗುತ್ತಾರೆ? ಎಂದಿಗೂ ಇಲ್ಲ. ಮನುಷ್ಯ ಅಪ್ರಾಮಾಣಿಕನಾದರೂ ದೇವರು ಪ್ರಾಮಾಣಿಕರು. ಕೊಟ್ಟ ಮಾತನ್ನು ಅವರು ತಪ್ಪುವುದಿಲ್ಲ. ಅವರು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರಾಗಿದ್ದಾರೆ. ಎಂದಿಗೂ ಇಲ್ಲ. ಮಾನವರೆಲ್ಲರೂ ಸುಳ್ಳುಗಾರರಾದರೂ ದೇವರು ಮಾತ್ರ ಸತ್ಯವಂತರೇ ಸರಿ. ಮಾನವರೆಲ್ಲರೂ, ನರಮಾನವರೆಲ್ಲರೂ ಸುಳ್ಳುಗಾರರಾದರೂ ದೇವರು ಸತ್ಯವಂತರೇ ಸರಿ. ಸಂಖ್ಯಾಕಾಂಡ 23ನೇ ಅಧ್ಯಾಯ ನಾವು ಅದರಲ್ಲಿ ನೋಡ್ತೇವೆ, 19ನೇ ವಚನ ಅನ್ಸುತ್ತೆ. ಮತ್ತು 1 ಸಮುವೇಲ 15ನೇ ಅಧ್ಯಾಯ ವಚನ 29ರಲ್ಲೂ ನಾವು ನೋಡ್ತೇವೆ. ಇಸ್ರಾಯೇಲರ ನಿತ್ಯಾಧಾರನಾದ ದೇವರು ಮನುಷ್ಯನಂತೆ ಸುಳ್ಳು ಹೇಳುವವರಲ್ಲ, ಮನುಷ್ಯನಂತೆ ನಾಲಿಗೆಯ ಮಾತನ್ನ ಬದಲಾಯಿಸುವವರಲ್ಲ. ಅವರು ನುಡಿದದ್ದನ್ನ ನಡೆಸಿಯೇ ತೀರುವವರು, ಸತ್ಯವಂತರು. ಮಾನವರೆಲ್ಲರೂ ಸುಳ್ಳುಗಾರರಾದರು, ದೇವರು ಸತ್ಯವಂತರು. ಮನುಷ್ಯನ ಸುಳ್ಳು ದೇವರ ಸತ್ಯವನ್ನ ಮರೆಮಾಚಲು ಸಾಧ್ಯವಿಲ್ಲ ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಬರೆದಿದೆ, ನಿನ್ನ ಮಾತಿನಿಂದಲೇ ನೀನು ನೀತಿವಂತನೆಂದು ವ್ಯಕ್ತವಾಗಬೇಕು, ವ್ಯಾಜ್ಯವೆದ್ದಾಗ ನೀನು ವಿಜಯಶಾಲಿ ಆಗಬೇಕು. ನಿನ್ನ ಮಾತಿನಿಂದಲೇ ನೀನು ಅಪರಾಧಿಯೋ ನಿರಪರಾಧಿಯೋ ಎಂದು ವ್ಯಕ್ತವಾಗಬೇಕು.
ವ್ಯಾಜ್ಯವೆದ್ದಾಗ ನೀನು ಜಯಶಾಲಿ ಆಗಬೇಕು. ಆದ ಕಾರಣ ಇವತ್ತು ನಮ್ಮ ಮಾತು ಹಳೆಯ ಒಡಂಬಡಿಕೆಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಅವರ ಮಾತುಗಳಿಂದಲೇ ಅವರಿಗೆ ತೀರ್ಪು ಉಂಟಾಗುತ್ತಿತ್ತು. ಅವರ ಮಾತುಗಳೇ ಅವರಿಗೆ ಬಲೆಯಾಗಿ ಮಾರ್ಪಟ್ಟವು. ಉದಾಹರಣೆಗೆ ನೋಡಿ, ದಾವೀದ ಬೆಚ್ಚಬೆಯೊಟ್ಟಿಗೆ ವ್ಯಭಿಚಾರ ಮಾಡಿ ಊರಿಯನನ್ನು ಕೊಂದು ಜನರೆಲ್ಲರ ಮುಂದೆ ತಾನು ಒಳ್ಳೆಯವನೆಂಬ ಮುಖವಾಡವನ್ನು ಧರಿಸಿಕೊಂಡಿದ್ದ. ಆದರೆ ನಾತಾನ್ ಪ್ರವಾದಿಯ ಮೂಲಕ ದೇವರು ಅವನಿಗೆ ತನ್ನ ತಪ್ಪನ್ನು ಎತ್ತಿ ತೋರಿಸುವಾಗ ಅವನು ಕೂಡಲೇ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುವುದಿಲ್ಲ. ಬದಲಿಗೆ ಕೂಡಲೇ ತಾಯಿಯ ಗರ್ಭದಿಂದಲೇ ನಾನು ಪಾಪಿಯಾಗಿ ಜನಿಸಿದ್ದೇನೆ, ನಿನ್ನ ತೀರ್ಪು ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ, ನೀನು ಸತ್ಯಸಂಧನು ಎಂದು ತಾನು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವುದನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಚನ 36ರಲ್ಲಿ ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುವುದು ಎಂಬುದು ನಿಮಗೆ ತಿಳಿದಿರಲಿ. ನಿನ್ನ ಮಾತುಗಳಿಂದಲೇ ನೀನು ನಿರಪರಾಧಿ ಎಂದು ನಿರ್ಧರಿಸಲಾಗುವುದು ಅಥವಾ ಅಪರಾಧಿ ಎಂದು ಆಪಾದಿಸಲಾಗುವುದು. 6 ಲಕ್ಷ ಇಸ್ರಾಯೇಲ್ ಜನಾಂಗವನ್ನ ದೇವರು ಪಕ್ಷಪಾತವಿಲ್ಲದೆ ಪ್ರತಿಯೊಬ್ಬರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬಂದರು. ಆದರೆ ಮರುಭೂಮಿಯ ಪ್ರಯಾಣದಲ್ಲಿ ದೇವರ ವಾಕ್ಯ ದೈವತ್ವ ಅವರಿಗೂ ಪ್ರಕಟಪಡಿಸಲಾಯಿತು. ಆದರೆ ಯಾರೆಲ್ಲ ಅವರು ನಂಬಲಿಲ್ಲವೋ, ದೇವರನ್ನು ವಿಶ್ವಾಸ ಮಾಡಲಿಲ್ಲವೋ, ಅದರ ಪ್ರಯೋಜನವನ್ನು ಪೂರ್ಣವಾಗಿ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಇಲ್ಲಿ ನಾವೇನು ನೋಡ್ತೀವಿ ಅಂದರೆ, ನಿನ್ನ ಮಾತು ನೀನು ಗೊಣಗುಟ್ಟುವ ಮಾತು ದೇವರ ಕಿವಿಗೆ ಬೀಳುತ್ತದೆ. ಒಬ್ಬರ ಮೇಲೊಬ್ಬರು ಗೊಣಗುಟ್ಟಬೇಡಿರಿ, ನ್ಯಾಯಾಧೀಶನು ನಿಮ್ಮ ಮನೆಯ ಬಾಗಿಲ ಬಳಿಯಲ್ಲೇ ನಿಂತಿದ್ದಾನೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 16ರಿಂದ ಚೆನ್ನಾಗಿದೆ ನೋಡಿ. ದೇವರ ದನಿಯನ್ನು ಕೇಳಿಯೂ ದಂಗೆ ಎದ್ದವರು ಯಾರು? ಮೋಶೆಯ ಮುಂದಾಳತ್ವದಲ್ಲಿ ಈಜಿಪ್ಟ್ ದೇಶವನ್ನ ಬಿಟ್ಟು ಬಂದ ಎಲ್ಲರೂ ಅಲ್ಲವೇ? 4ನೇ ಅಧ್ಯಾಯ ಇಬ್ರಿಯ 4 ವಚನ 2ರಲ್ಲಿ ನಾವು ನೋಡ್ತೀವಿ. ಅವರು ದಂಗೆ ಎದ್ದರು ಅಂದರೇನು? ಅವರ ಮಾತುಗಳಿಂದ ದೇವರನ್ನ ಪ್ರತಿಭಟಿಸಿದರು. ಶುಭವಾರ್ತೆಯನ್ನು ಇಬ್ರಿಯ 4:2 ಶುಭವಾರ್ತೆಯನ್ನು ಅವರಿಗೆ ಸಾರಲಾದಂತೆ ನಮಗೂ ಸಾರಲಾಯಿತು. ಅವರು ಅದನ್ನು ಆಲಿಸಿದರು, ಆದರೆ ದೇವರಲ್ಲಿ ವಿಶ್ವಾಸವಿಡಲಿಲ್ಲ. ಈ ಕಾರಣ ಅವರು ಕೇಳಿದ ಸಂದೇಶದಿಂದ ಫಲ ಪಡೆಯದೆ ಹೋದರು. ನಮಗೆ ಶುಭ ಸಂದೇಶವನ್ನ ಸಾರುವಂತೆ ಮೋಶೆಯ ಮೂಲಕ ಮುನ್ನಡೆಸಿಕೊಂಡು ಬಂದ ಜನರಿಗೂ ದೇವರ ಧ್ವನಿ, ದೇವರು ಮೋಶೆಯ ಮುಖಾಂತರ ಮಾತನಾಡಿದರು. ಆದರೆ ಯಾರೆಲ್ಲ ಆ ಧ್ವನಿಯನ್ನ ಕೇಳಿದರು, ಆದರೆ ಅದನ್ನು ನಂಬದೇ ಹೋದ ಕಾರಣ ಆ ವಾಕ್ಯದ ಪೂರ್ಣ ಆಶೀರ್ವಾದವನ್ನ ಪಡೆಯದೇ ಹೋದರು. ಇಂದು ಎನ್ನುವ ದಿನ ನಮಗಾಗಿ ದೇವರು ನೇಮಕ ಮಾಡಿದ್ದಾರೆ. ಇಂದು ನಾವು ದೇವರ ಸ್ವರವನ್ನ ಕೇಳಿದ್ದೆ ಆದರೆ ಅದನ್ನು ವಿಶ್ವಾಸಿಸಿ ನಮ್ಮ ಜೀವನವನ್ನ ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿದೆ. 5ನೇ ವಚನ ರೋಮ 3:5 ನಮ್ಮ ಅಕ್ರಮ ನಡತೆ ದೇವರ ನ್ಯಾಯ ನೀತಿಯನ್ನು ಮತ್ತಷ್ಟು ಸ್ಪಷ್ಟವಾಗಿ ತೋರಿಸುವ ಸಾಧನವಾದರೆ ಆಗ ಏನು ಹೇಳುವುದು? ಆ ಅಕ್ರಮಕ್ಕಾಗಿ ದೇವರು ನಮ್ಮ ಮೇಲೆ ಕೋಪ ಕಾರಿದರೆ ಅದು ಅನ್ಯಾಯವೆಂದು ಹೇಳಬಹುದೇ? ನಾವು ಮಾಡಿದ ಪಾಪಾಪರಾಧಗಳಿಗೆ ದೇವರ ಕೋಪ ನಮ್ಮ ಮೇಲೆ ಎರಗಿ ಬಂದರೆ ದೇವರು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಹೇಳಬಹುದೇ? ದಾವೀದ ಅದಕ್ಕೆ ಕೀರ್ತನೆ 51 ವಚನ 4ರಲ್ಲಿ ಹೇಳ್ತಾನೆ, ನಿನ್ನ ನಿರ್ಣಯ ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದ ಪಾಪ ಪಂಕದಲ್ಲೇ, ದ್ರೋಹಿನ ಮಾತೃ ಗರ್ಭದಿಂದಲೇ ನಾನು ಪಾಪದ ಸ್ವಭಾವ ನನ್ನಲ್ಲಿ ಬೇರೂರಿದೆ. ನಮ್ಮ ಪಾಪಕ್ಕೆ ದೇವರ ಕೋಪ ಎರಗಿ ಬಂದರೆ, ಓ ದೇವ್ರು ನಮ್ಮನ್ನ ಶಿಕ್ಷಿಸ್ತಾ ಇದ್ದಾರೆ, ದೇವ್ರು ನಮ್ಮನ್ನ ಖಂಡಿಸ್ತಾ ಇದ್ದಾರೆ, ದೇವರು ಮೋಸ, ದೇವರು ಅನ್ಯಾಯ ಎಂದು ಹೇಳಲು ಸಾಧ್ಯವೇ? ಮನುಷ್ಯನಿಗೆ ಸಹಜವಾಗಿ ಹೇಳುವ ಪ್ರಶ್ನೆ ಇದು, ವಿತ್ ಇನ್ ದ ಬ್ರಾಕೆಟ್. ಮನುಷ್ಯನಿಗೆ
ಸಹಜವಾಗಿ ಯಾಕೆ ನನ್ನನ್ನು ದೇವರು ಶಿಕ್ಷಿಸ್ತಾ ಇದ್ದಾರೆ, ಯಾಕೆ ನನಗೆ ಈ ಕಷ್ಟ, ಯಾಕೆ ಈ ನೋವು ಎಂದು ಸಹಜವಾಗಿ ಹೇಳುವ ಪ್ರಶ್ನೆ ಎಂದಿಗೂ ಇಲ್ಲ. ದೇವರು ನ್ಯಾಯವಂತರಲ್ಲದಿದ್ದರೆ ಲೋಕಕ್ಕೆ ನ್ಯಾಯ ತೀರ್ಪು ಕೊಡಲು ಹೇಗೆ ತಾನೇ ಸಾಧ್ಯ? ದೇವರು ನ್ಯಾಯ ನೀತಿಯುಳ್ಳ ದೇವರು, ಅವರು ಪಕ್ಷಪಾತ ಮಾಡುವವರಲ್ಲ. 7ನೇ ವಚನ ತುಂಬ ಚೆನ್ನಾಗಿದೆ. ನಮ್ಮ ಅಸತ್ಯತೆಯಿಂದ ದೇವರ ಸತ್ಯತೆ ವ್ಯಕ್ತವಾಗಿ ಅವರ ಮಹಿಮೆ ಬೆಳಗುವುದಾದರೆ ನನಗೇಕೆ ಪಾಪಿ ಎಂದು ತೀರ್ಪಾಗಬೇಕು? ಅಂದರೆ ನಾವು ಅಸತ್ಯದಲ್ಲಿ ಪಾಪದಲ್ಲಿ ಜೀವಿಸಿದರೂ ದೇವರು ಮಾತ್ರ ಸತ್ಯವಂತರಾಗಿರಬೇಕು, ಅವರ ಮಹಿಮೆ ನಮ್ಮಲ್ಲಿ ಕಾರ್ಯ ಮಾಡಬೇಕು. ಅದು ಹೇಗೆ ಸಾಧ್ಯ? ಹಾಗೆ ದೇವರು ಮಾಡೋದಾದರೆ ನನಗೇಕೆ ಪಾಪಿ ಎಂದು ತೀರ್ಮಾನ ಆಗಬೇಕು? ಸೊ ಪಾಪ ಮಾಡುವವರಿಗೂ ಪಾಪ ಮಾಡದೇ ಇರುವವರಿಗೂ ದೇವರು ಒಂದೇ ರೀತಿಯ ಪ್ರತಿಫಲ ಕೊಡ್ತಾರೆ ಅಂದರೆ ಅದರಲ್ಲೇನು ಮಹಾ ವಿಷಯ? ಪಾಪ ಮಾಡಿದವರಿಗೂ ಮಾಡದವರಿಗೂ ವ್ಯತ್ಯಾಸ ಉಂಟು ಮಾಡುವ ದೇವರಲ್ಲವೇ? ಒಳ್ಳೆಯದಾಗುವಂತೆ ಕೆಟ್ಟದ್ದನ್ನೇ ಏಕೆ ಮಾಡಬಾರದು? ಈ ರೀತಿ ನಾನೇ ಸ್ವತಃ ಬೋಧಿಸುತ್ತಿರುವುದಾಗಿ ಕೆಲವರು ನನ್ನನ್ನು ದೂಷಿಸಿ ನನ್ನ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಅಂದರೆ ಒಳ್ಳೆಯದಾಗುವಂತೆ ಕೆಟ್ಟದ್ದನ್ನೇ ಏಕೆ ಮಾಡಬಾರದು? ಉದಾಹರಣೆಗೆ ಕೆಲವರು ಹೇಳ್ತಾರೆ, ಅಥವಾ ಈಗ ನೋಡಿ, ಇತ್ತೀಚಿನ ಫಿಲಮ್ಗಳಲ್ಲಿ ಅಥವಾ ಒಂದು ಕಥೆಗಳಲ್ಲಿ ನಾವು ನೋಡ್ತೀವಿ, ಶ್ರೀಮಂತನ ಮನೆಯನ್ನು ದರೋಡೆ ಹೊಡೆದು, ಕೊಳ್ಳೆ ಹೊಡೆದು, ಕಳ್ಳತನ ಮಾಡಿ ಅದನ್ನು ಬಡಬಗ್ಗರಿಗೆ ಹಂಚ್ತಾರೆ. ಇಲ್ಲಿ ಶ್ರೀಮಂತನ ಮನೆಯಲ್ಲಿ ಕಳ್ಳತನ ಮಾಡಿ ಬಡಬಗ್ಗರಿಗೆ ಹಂಚುವಾಗ ಬಡಬಗ್ಗರಿಗೆ ದಾನ ಧರ್ಮ ಮಾಡುವುದು ಒಳ್ಳೆಯದು, ಒಳ್ಳೆಯದು, ಒಳ್ಳೆಯತನ, ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಆದರೆ ಅದು ಒಳ್ಳೆಯದಾ? ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಪರರ ಆಸ್ತಿಯನ್ನು ಕಳ್ಳತನ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಒಂದು ಕೈಯಿಂದ ಮೋಸ ವಂಚನೆ, ಇನ್ನೊಂದು ಕೈಯಿಂದ ದಾನ ಧರ್ಮ ಮಾಡಿ ಒಳ್ಳೆಯವನು. ಇದು ಹೇಗೆ ಒಳ್ಳೆಯದು? ಕೆಟ್ಟದ್ದರಿಂದ ಒಳ್ಳೆಯದನ್ನು ಮಾಡಲು ಸಾಧ್ಯವೇ? ನೋಡಿ, ಒಳ್ಳೆಯದಾಗುವಂತೆ ಕೆಟ್ಟದ್ದನ್ನೇ ಏಕೆ ಮಾಡಬಾರ್ದು? ನಾನು ಕೆಟ್ಟದ್ದನ್ನೇ ಮಾಡಿದ್ದು, ಆದರೆ ಅದರಿಂದ ಒಳ್ಳೆಯದು ಮಾಡಿದ್ದೀನಿ. ನೋ 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 ದೇವರು ಕೆಟ್ಟ ವಿಷಯಗಳಿಗೆ ಯಾವತ್ತೂ ಸಂಬಂಧಪಟ್ಟವರಲ್ಲ. ಆದ ಕಾರಣ ಒಳ್ಳೆಯದನ್ನು ನಾವು ಮಾಡುವಾಗ ಅದು ದೇವರಿಗೆ ಮೆಚ್ಚುಗೆಯಾದದ್ದಾಗಿ ಇರುವಂತೆ ನಾವು ನೋಡಿಕೊಳ್ಳಬೇಕು. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿ ನಿಮ್ಮ ಪವಿತ್ರಾತ್ಮರ ಅಭಿಷೇಕ ನಮ್ಮ ಹೃನ್ಮನಗಳಲ್ಲಿ ಕಾರ್ಯ ಮಾಡಲಿ. ಒಳ್ಳೆಯದಾಗುವಂತೆ ಕೆಟ್ಟದನ್ನು ಯಾಕೆ ಮಾಡಬಾರ್ದು? ನಾನು ಕೆಟ್ಟದ್ದು ಮಾಡಿದ್ದು ಅದು ಒಳ್ಳೆಯದಕ್ಕಾಗಿಯೇ. ಇಲ್ಲ ಮನುಜ, ಪ್ರಾರಂಭವೇ ಕೆಟ್ಟದಾಗಿರುವಾಗ ಅದರ ಪ್ರತಿಫಲವು ಕೆಟ್ಟದ್ದಾಗಿರುತ್ತದೆ. ನಮ್ಮ ಅಸತ್ಯತೆಯಿಂದ ದೇವರ ಸತ್ಯತೆಯನ್ನು ನಾವು ಪ್ರಾಮಾಣೀಕರಿಸಲು ಸಾಧ್ಯವಿಲ್ಲ. ಬದಲಿಗೆ ದೇವರು ಪರಿಶುದ್ಧನಾದ ದೇವರಾಗಿರುವಂತೆ, ದೇವರು ಪ್ರಕಾಶಮಯವಾದ ಬೆಳಕಾಗಿದ್ದಾರೆ. ಅವರಲ್ಲಿ ಕತ್ತಲೆ ಎಂಬುದೇ ಇಲ್ಲ, ಅವರಲ್ಲಿ ಪಾಪವೆಂಬುದೇ ಇಲ್ಲ. ದೇವರು ಬೆಳಕಾಗಿರುವಂತೆ ನಾವು ಸಹ ಅವರ ಬೆಳಕಿನಲ್ಲಿ ನಡೆಯದರೆ, ಬೆಳಕಿನ ಮಕ್ಕಳಾಗಿ ಜೀವಿಸಿದರೆ ನಮಗೂ ದೇವರಿಗೂ ಅನ್ಯೋನ್ಯತೆ ಇರುತ್ತದೆ. ಆಗ ಯೇಸು ಕ್ರಿಸ್ತರ ರಕ್ತ ನಮ್ಮನ್ನು ಸಕಲ ಅನೀತಿಯ ಅಶುದ್ಧತೆಗಳಿಂದ ಶುದ್ಧೀಕರಿಸಿ ಪರಿಶುದ್ಧರನ್ನಾಗಿ ಮಾಡುತ್ತದೆ. ದೇವರು ಬೆಳಕು, ನಾವು ಆ ಬೆಳಕಿನಲ್ಲಿ ನಡೆಯಬೇಕೆಂದರೆ ಏನರ್ಥ? ದೇವರ ವಾಕ್ಯ ನನ್ನ ಕಾಲಿಗೆ ಬೆಳಕು, ನನ್ನ ದಾರಿಗೆ ದೀಪ. ನಾನು ಮಾಡುವ ಕೆಲಸ, ನನ್ನಲ್ಲಿ ಪ್ರಾಮಾಣಿಕತೆ ಎಂಬ ಫಲ ಪವಿತ್ರಾತ್ಮರು ಕಾರ್ಯ ಮಾಡಲಿ. ಪ್ರಾಮಾಣಿಕನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು. ಅಪ್ರಾಮಾಣಿಕತೆಯಿಂದ, ಮೋಸ ವಂಚನೆಯಿಂದ ಸಂಪಾದನೆ ಮಾಡಿದ ಆಸ್ತಿ ನಮ್ಮ ಮನೆಯಲ್ಲಿ ಶಾಪದ ಬೆಂಕಿಯಾಗಿ ನಮ್ಮನ್ನು ನಾಶ ಮಾಡಲು ಕಾದುಕೊಂಡಿರುತ್ತದೆ. ಪ್ರಾಮಾಣಿಕತೆಯಿಂದ ದುಡಿಯುವವನು, ಪ್ರಾಮಾಣಿಕತೆಯಿಂದ ವ್ಯವಹಾರವನ್ನು ಮಾಡುವವನು ದೇವರ ದೃಷ್ಟಿಯಲ್ಲಿ ಆಶೀರ್ವದಿಸಲ್ಪಡುತ್ತಾನೆ. ನಂಬಿಗಸ್ತನು, ಪ್ರಾಮಾಣಿಕನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು. ಯಾರು ನೋಡಲಿ ನೋಡದೆ ಹೋಗಲಿ, ಎಲ್ಲವನ್ನೂ ನೋಡುವ ದೇವರಿಗೆ ವಿರುದ್ಧವಾಗಿ ನಾನು ಸುಳ್ಳು ಹೇಳುವುದಿಲ್ಲ, ಮೋಸ ಮಾಡುವುದಿಲ್ಲ. ನನ್ನೊಳಗೂ ನನ್ನೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರನ್ನು
ಮೆಚ್ಚಿಸುವ ರೀತಿಯಲ್ಲಿ ಪವಿತ್ರಾತ್ಮ ಭರಿತ ಜೀವನವನ್ನು ನಡೆಸಲು ಪರಿಶುದ್ಧಾತ್ಮರು ನಮ್ಮನ್ನು ಮುನ್ನಡೆಸಲ್ಪಡಲಿ. ಇದುವರೆಗೆ ಅಪ್ರಾಮಾಣಿಕರಾಗಿ ದೇವರಿಗೂ ಮನುಷ್ಯರಿಗೂ ನಡೆದುಕೊಂಡ ಕ್ಷಣಗಳಿಗಾಗಿ ಯೇಸುವೆ ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ರಕ್ತದಿಂದ ನಮ್ಮ ಸಕಲ ಪಾಪ ಅಪರಾಧಗಳನ್ನು ತೊಳೆದು ಶುದ್ಧೀಕರಿಸಿ ಪ್ರಾಮಾಣಿಕ ಜೀವನ ನಮ್ಮದಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.